ಹಾಯ್ ಎಲ್ಲರಿಗೂ ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕರ ರಾಶಿಯವರೇ, ನಿಮ್ಮ ಕಣ್ಣೀರು ಒರೆಸುವ ಕಾಲ ಬಂದೇ ಬಿಡ್ತು. ಕಳೆದ 7.5 ವರ್ಷಗಳಿಂದ ಈ ಶನಿ ಮಹಾತ್ಮ ನಿಮ್ಮನ್ನು ಇಂಡಿ ಇಪ್ಪೆ ಮಾಡಿರಬಹುದು. ಮಾಡಿದ ಕೆಲಸಕ್ಕೆ ಬೆಲೆ ಇಲ್ಲದೆ ನಂಬಿದವರು ಕೈಕೊಟ್ಟು ಅವಮಾನದ ಮೇಲೆ ಅವಮಾನ ಅನುಭವಿಸಿ ಸಾಕು ಈ ಜೀವನ ಎಂದು ನೀವು ಅಂದುಕೊಂಡಿರಬಹುದು. ಆದರೆ ಎದೆ ತಟ್ಟಿ ಹೇಳಿ, ನಾನು ಇನ್ನು ಬದುಕಿದ್ದೀನಿ, ನಾನು ಗೆಲ್ತೀನಿ. ಈ 2026ನೇ ಇಸವಿ ಈ ಮಕರ ರಾಶಿಯವರ ಪಾಲಿಗೆ ವಿಮೋಚನೆಯ ವರ್ಷ ಅಂತಲೇ ಹೇಳ್ಬಹುದು. ನಿಮ್ಮ ಕಷ್ಟದ ದಿನಗಳಿಗೆ ಒಂದು ಈ ಪುಲಿ ಸ್ಟಾಪ್ ಅನ್ನೋದು ಇಟ್ಟು ಈ ರಾಜಯೋಗದ ಬಾಗಿಲು ತೆರೆಯುವ ಈ ಶನಿ ಭಗವಾನರು ತಾನು ಕೊಟ್ಟ ಕಷ್ಟಕ್ಕೆ ಪ್ರತಿಯಾಗಿ ಈ ವರ್ಷ ನಿಮಗೆ ಬಡ್ಡಿ ಸಮೇತ ಅಧಿಕಾರ, ಅಂತಸ್ತು ಮತ್ತು ಹಣವನ್ನು ಹಿಂತಿರುಗಿಸಲಿದ್ದಾರೆ. ಆದರೆ ಒಂದು ಎಚ್ಚರಿಕೆ, ಯಶಸ್ಸಿನ ಅಮಲಿನಲ್ಲಿ ನೀವು ಮಾಡುವ ಆ ಒಂದು ಸಣ್ಣ ತಪ್ಪು ನಿಮ್ಮನ್ನು ಮತ್ತೆ ಶೂನ್ಯಕ್ಕೆ ತಳ್ಳಬಹುದು. ಅದು ಯಾವ ತಪ್ಪು? ಈ 26ರಲ್ಲಿ ನಿಮಗೆ ಎದುರಾಗುವ ಸವಾಲು ಏನು, ಅದರ ಪರಿಹಾರವೇನು, ಎಲ್ಲವನ್ನು ಸಂಪೂರ್ಣವಾಗಿ ನೀವು ತಿಳಿಯಬೇಕಾ? ಹಾಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಹೋರಾಟದ ಬದುಕಿನ ಗೆಲುವಿನ ಅಧ್ಯಾಯವನ್ನು ನಾವು ನೋಡ್ತಾ ಹೋಗೋಣ. ಈ ಮಕರ ರಾಶಿಯವರೇ, 26 ಅಂದರೆ ಗ್ರಹಗತಿಗಳನ್ನು ನೋಡುವ ಮುನ್ನ ಮಕರ ರಾಶಿಯವರಾದ ನಿಮ್ಮ ಮೂಲಭೂತ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳನೇ ಇಲ್ಲಿ ಮುಖ್ಯ. ನೀವು ಶನಿ ಭಗವಾನರ ಆಳ್ವಿಕೆಗೆ ಒಳಪಡುವವರು. ನಿಮ್ಮ ಸಹಜ ಗುಣವೆಂದರೆ ಅಚಲವಾದ ತಾಳ್ಮೆ ಮತ್ತು ಕಠಿಣ ಪರಿಶ್ರಮ. ಬೆಟ್ಟದ ತುದಿಯನ್ನು ಏರುವ ಛಲ ನಿಮ್ಮ ರಕ್ತದಲ್ಲೇ ಇದೆ. ನೀವು ಸುಲಭವಾಗಿ ಯಾರನ್ನು ನಂಬುವುದಿಲ್ಲ, ಆದರೆ ಒಮ್ಮೆ ನಂಬಿದರೆ ಪ್ರಾಣವನ್ನೇ ಕೊಡುವಷ್ಟು ಪ್ರೀತಿಸುತ್ತೀರಿ. ಎಂತಹದ್ದೊಂದು ಕಷ್ಟ ಬಂದರೂ ಹೊರಗಡೆ ನಗುತ್ತಾ ಒಳಗಡೆ ನೋವನ್ನು ನುಂಗಿಕೊಳ್ಳುತ್ತಾ ಶಕ್ತಿ ನಿಮಗಿದೆ. ಆದರೆ ಕೆಲವು ಅಸಹಜ ಗುಣಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು. ಕೆಲವೊಮ್ಮೆ ನೀವು ಅತಿಯಾಗಿ ಯೋಚಿಸುತ್ತೀರಿ, ಇಲ್ಲದ ಸಮಸ್ಯೆಗಳನ್ನು ಊಹಿಸಿಕೊಂಡು ಕೊರಗುತ್ತೀರಿ ಮತ್ತು ನಿಮ್ಮ ಹಠಮಾರಿತನ ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕು ಅನ್ನೋದು ಮೂಡಿಸುತ್ತೆ. ಈ 2026ರಲ್ಲಿ ಈ ಗುಣಗಳು ಬದಿಗಿಟ್ಟು ನಿಮ್ಮ ಸಹಜವಾದ ಪರಿಶ್ರಮದ ಗುಣಗಳನ್ನು ನಂಬಿಕೊಂಡರೆ ಗೆಲುವು ನಿಮ್ಮದೇ ಆಗಿಬಿಡುತ್ತೆ. ಮತ್ತು ಈ ಗ್ರಹಗತಿಗಳನ್ನು ಗಮನಿಸುವುದಾದರೆ ಈ ವರ್ಷ ಈ ಗ್ರಹಗಳ ರಾಜನಾದ ಗುರು ಮತ್ತು ನ್ಯಾಯಾಧೀಶನಾದ ಈ ಶನಿ ಭಗವಾನರು ಇಬ್ಬರೂ ನಿಮ್ಮ ವಿಶೇಷವಾದ ಫಲಗಳನ್ನು ನೀಡಲಿದ್ದಾರೆ. ಮುಖ್ಯವಾಗಿ ಈ ಗುರುವಿನ ಸಂಚಾರ ಮತ್ತು ಈ ಶನಿಯ ತನ್ನ ರಾಶಿಯನ್ನು ಬದಲಾಯಿಸುವ ಪ್ರತಿಕ್ರಿಯೆಯು ಮಕರ ರಾಶಿಯವರ ಜೀವನದಲ್ಲಿ ಧರ್ಮ ಕರ್ಮಾಧಿಪತಿ ಯೋಗದಂತಹ ಒಂದು ಫಲಿತಾಂಶ ನೀಡಲಿದೆ. ನೀವು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಅನ್ನೋದು, ಅನಿರೀಕ್ಷಿತ ಅದೃಷ್ಟ ಅನ್ನೋದು ಎರಡೂ ಕೈ ಜೋಡಿಸಲಿವೆ. ನಿಮ್ಮ ಜೀವನದ ಪ್ರತಿಯೊಂದು ವಿಭಾಗದಲ್ಲಿ ಏನೇನು ಬದಲಾವಣೆಗಳು ಆಗಲಿವೆ ಎಂಬುದನ್ನು ವಿವರವಾಗಿ ನಾವು ನೋಡೋಣ. ವೃತ್ತಿ ಜೀವನ, ಮಕರ ರಾಶಿಯವರೇ, ನಿಮಗೆ ಕರ್ಮವೇ ಕೈಲಾಸ ಎಂಬ ಮಾತನ್ನು ಸಾಬೀತು ಮಾಡುವ ವರ್ಷ. ಯಾರು ಕಳೆದ 2 ವರ್ಷಗಳಿಂದ ಕೆಲಸದಲ್ಲಿ ಒತ್ತಡ, ಅವಮಾನ, ಈ ಪ್ರಮೋಷನ್ ಸಿಗದೆ ಒದ್ದಾಡುತ್ತಿರೋ ಅವರಿಗೆ ಈ ವರ್ಷ ಒಂದು ದೊಡ್ಡ ಬ್ರೇಕ್ ಅಂತೂ ನಿಮಗೆ ಸಿಗಲಿದೆ. ನೀವು ಯಾವುದೇ ಕ್ಷೇತ್ರದಲ್ಲಿರಿ, ನಿಮ್ಮ ಅನುಭವಕ್ಕೆ ಈ ವರ್ಷ ಬೆಲೆ ಅನ್ನೋದು ಸಿಗುತ್ತೆ. ಶನಿ ಭಗವಾನರು ಕೆಲಸದಲ್ಲಿ ಶ್ರದ್ಧೆ ಇರುವವರನ್ನು ಕೈ ಬಿಡುವುದಿಲ್ಲ. ಹಾಗೆಯೇ ನಿಮಗೆ ಅಧಿಕಾರ ಅನ್ನೋದು ಪ್ರಾಪ್ತಿಯಾಗುವ ಯೋಗ ಇದೆ. ಅಂದರೆ ಏನಾದರೂ ಒಂದು ಈ ಮ್ಯಾನೇಜರು, ಈ ಉನ್ನತ ಹುದ್ದೆ, ಇಲ್ಲಾಂದರೆ ಬಡ್ತಿ ಸಿಗಲಿದೆ, ಇಲ್ಲಾಂದರೆ ನೀವು ಒಂದು ಕಂಪ್ನಿಗೆ MD ಆಗಿರ್ಬೋದು, ಈ ಟೀಮ್ ಲೀಡರ್ ಆಗಿರ್ಬೋದು. ಈ ರೀತಿ ಈ ಸಮಾಜ ಅಂದರೆ ರಾಜಕೀಯ, ಇಲ್ಲಾಂದರೆ ಈ ಸಮಾಜ ಸೇವಕರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಇದು ಅಧಿಕಾರದ ಯೋಗ. ನಿಮ್ಮ ವಿರೋಧಿಗಳು ಎಷ್ಟೇ ಒಂದು ಸಂಚು ಮಾಡಿದರೂ ನಿಮ್ಮ ಶಿಸ್ತು ಮತ್ತು ನ್ಯಾಯನಿಷ್ಠೆಯ ಮುಂದೆ ಇವರು ತಲೆಬಾಗಲೇಬೇಕು. ಆದರೆ ಒಂದು ಎಚ್ಚರಿಕೆ, ಅಧಿಕಾರ ಸಿಕ್ಕ ತಕ್ಷಣ ನಿಮ್ಮ ಕೆಳಗಿನ ನೌಕರರ ಜೊತೆ ದರ್ಪದಿಂದ ವರ್ತಿಸಬೇಡಿ. ನಿಮ್ಮ ಈ ಅಸಹಜ ಗುಣವಾದ ಅಹಂಕಾರ ಬಂದರೆ ಶನಿದೇವರಿಗೆ ಇಷ್ಟವಾಗುವುದಿಲ್ಲ. ಸಹೋದ್ಯೋಗಿಗಳನ್ನು ಗೌರವಿಸಿ.
ಶನಿಯು ದ್ವಿತೀಯ ಮತ್ತು ಈ ತೃತೀಯ ಭಾವದ ಕಡೆಗೆ ಗಮನ ಹರಿಸುವುದರಿಂದ ನಿಮ್ಮ ಮಾತಿನ ಚಾತುರ್ಯದಿಂದಲೇ ನೀವು ಕೆಲಸವನ್ನು ಗೆಲ್ಲುತ್ತೀರಿ. ಇಲ್ಲಿ ಈ ಮೆಕ್ಯಾನಿಕಲ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಟೆಕ್ನಿಕಲ್ ಕ್ಷೇತ್ರದಲ್ಲಿ ಇರುವವರಿಗೆ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಮೇ ತಿಂಗಳ ನಂತರ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ಇದೆ. ಇರುವ ಕಂಪನಿಯಲ್ಲೇ ದೊಡ್ಡ ಹುದ್ದೆಗೆ ಏರುವ ಯೋಗವಿದೆ. ನಿರುದ್ಯೋಗಿಗಳ ವಿಚಾರಕ್ಕೆ ನಾವು ಬರೋದಾದರೆ ಎಷ್ಟೋ ಇಂಟರ್ವ್ಯೂಗಳನ್ನು ಕೊಟ್ಟು ಸೋತು ಹೋಗಿದ್ದೀರಾ. ಫೆಬ್ರವರಿ ನಂತರ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಅದರಲ್ಲೂ ಕೂಡ ಈ ಬ್ಯಾಂಕಿಂಗ್ ಅನ್ನೋದು, ಆಡಳಿತ ಮತ್ತು ಶಿಕ್ಷಣ ಸಂಸ್ಥೆಗಳು, ಈ ಕೆಲಸ ಹುಡುಕುತ್ತಿರುವವರಿಗೆ ಸರಕಾರಿ ಅಥವಾ ಈ ಸರಕಾರಿ ಸಾಮ್ಯದ ಸಂಸ್ಥೆಗಳು ಉದ್ಯೋಗದ ಅಂದರೆ ಸಿಗುವ ಈ ಒಂದು ಬಲ ಯೋಗವಿದೆ. ನೆನಪಿಡಿ, ನೀವು ನಿಮ್ಮ ಒಂದು ಈ ಆಲಸ್ಯ, ಸೋಮಾರಿತನ ಎಂಬ ಈ ಗುಣವನ್ನು ನೀವು ಬಿಡಲೇಬೇಕು. ಶ್ರಮ ಹಾಕಿದರೆ ಮಾತ್ರ ಶನಿ ಫಲ ಕೊಡುತ್ತಾನೆ. ಕೆಲಸದ ವಿಚಾರದಲ್ಲಿ ಮಕರ ರಾಶಿಯವರಿಗೆ ವಿಶೇಷ ಇಲ್ಲಿ ಸೂಚನೆ. ವೃತ್ತಿ ಬದುಕಿನ ದೊಡ್ಡ ಸವಾಲು ಎಂದರೆ ಕೆಲಸದ ವ್ಯಸನ. ಯಶಸ್ಸು ಅನ್ನೋದು ಸಿಗುತ್ತಿದೆ. ನೀವು ದಿನದ ಒಂದು 24 ಗಂಟೆಯು ಕೆಲಸದಲ್ಲೇ ಮುಳುಗುತ್ತೀರಿ. ಊಟ ನಿದ್ರೆ ಬಿಟ್ಟು ದುಡಿಯುತ್ತೀರಿ. ಇದರಿಂದ ನಿಮ್ಮ ಆರೋಗ್ಯ ಕೆಡಬಹುದು ಮತ್ತು ಕುಟುಂಬದವರು ನಿಮ್ಮಿಂದ ದೂರಾಗಬಹುದು. ಕೆಲಸ ಮತ್ತು ಜೀವನದ ಸಮತೋಲನ ಕಾಪಾಡಿಕೊಳ್ಳುವುದು ಈ ವರ್ಷದ ಅನಿವಾರ್ಯತೆ. ಹಣಕಾಸಿನ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಗ್ರಹಗಳು ಮಿಶ್ರ ಫಲ ನೀಡಿದರೂ ಲಾಭದ ತಕ್ಕಡಿ ಅನ್ನೋದು ಹೆಚ್ಚುತ್ತೆ. ವರ್ಷದ ಆರಂಭದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಇರಬಹುದು. ಆದರೆ ಏಪ್ರಿಲ್ ನಂತರ ಧನಲಾಭದ ಮಾರ್ಗಗಳು ಒಂದಕ್ಕಿಂತ ಹೆಚ್ಚು ಕಡೆಗಳಿಂದ ತೆಗೆದುಕೊಳ್ಳುತ್ತೆ. ನೀವು ಯಾರಿಗೋ ಕೊಟ್ಟು ಮರಳಿ ಈ ದುಡ್ಡು ಬಂದಿಲ್ಲ ಅಂತ ಏನಾದರೂ ಕೊರಗ್ತಾ ಇದ್ದರೆ, ಕೈ ಬಿಟ್ಟಿದ್ದ ಸಾಲ, ಹಣ, ಈ ಹಳೆಯ ಆಸ್ತಿಯ ವಿವಾದದಿಂದ ಬರಬೇಕಿದ್ದ ಒಂದು ಹಣ ಈ ವರ್ಷ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಇದು ನಿಮ್ಮ ಆಶ್ಚರ್ಯ ತರಲಿದೆ. ಸಾಲಬಾಧೆ ಎಂಬ ಭೂತ ನಿಮ್ಮನ್ನು ಕಾಡುತ್ತಿದ್ದರೆ 26ರಲ್ಲಿ ಅದನ್ನು ತೀರಿಸಲು ದಾರಿಗಳು ಗೋಚರಿಸುತ್ತೆ. ನಿಮ್ಮ ಜಾಣ್ಮೆಯಿಂದ ಸಾಲವನ್ನು ಮರು ಹೊಂದಾಣಿಕೆ ಮಾಡಿ ಅಥವಾ ಅನಿರೀಕ್ಷಿತ ಧನ ಲಾಭದಿಂದ ಈ ದೊಡ್ಡ ಮೊತ್ತದ ಸಾಲವನ್ನು ತೀರಿಸಿ ನಿಟ್ಟುರಿಸಿ ಬಿಡಿ. ಹಣ ಸಂಪಾದಿಸುವ ವರ್ಷಗಳಲ್ಲಿ ಶೇರ್ ಮಾರುಕಟ್ಟೆ ಆಗಿರ್ಬೋದು ಅಥವಾ ಈ ಟ್ರೇಡಿಂಗ್ಗಿಂತ ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡುವುದು, ಈ ಕೃಷಿ ಸಂಬಂಧಿತ ಉತ್ಪನ್ನಗಳ ವ್ಯಾಪಾರ ಮಾಡೋದು ಈ ವರ್ಷ ನಿಮಗೆ ಲಾಭದಾಯಕ. ಯಾರಾದರೂ ದುಡ್ಡು ಕೊಡು ಡಬಲ್ ಮಾಡ್ತೇನೆ ಅಂತ ಬಂದರೆ ದಯವಿಟ್ಟು ನಂಬಬೇಡಿ, ಮೋಸ ಹೋಗುವ ಸಾಧ್ಯತೆ ಇದೆ. ನಿಮ್ಮ ಎಚ್ಚರಿಕೆಯ ಗಂಟೆ. ವರ್ಷದ ಕೊನೆಯಲ್ಲಿ ಸ್ಥಿರಾಸ್ತಿಯಿಂದ ಆದಾಯ ಬರುವ ಯೋಗ ಇದೆ. ಬಾಡಿಗೆ ಅಥವಾ ಲೀಸ್ ಮೂಲಕ ಹಣ ಕೈ ಸೇರಲಿದೆ. ಶೇರ್ ಮಾರುಕಟ್ಟೆಯಲ್ಲಿ ಲಾಭ ಬರಬೇಕಾದ್ರೆ ದೀರ್ಘಾವಧಿಯ ಹೂಡಿಕೆ ಮಾಡಿ. ಇಲ್ಲಿ ಈ ಟ್ರೇಡಿಂಗ್ಗಳಲ್ಲಿ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಹಳೆಯ ಆಸ್ತಿಯನ್ನು ಮಾರಿ ಹೊಸ ಆಸ್ತಿ ಮಾಡುವ ಯೋಗ ಇದೆ. ಗೃಹಿಣಿಯರಿಗೆ ಈ ವರ್ಷ ಕೈಯಲ್ಲಿ ಹಣ ಓಡಾಡಲಿದೆ. ಸಣ್ಣ ಪ್ರಮಾಣದ ಈ ಒಂದು ಗೃಹ ಕೈಗಾರಿಕೆ ಅಥವಾ ಹೈನುಗಾರಿಕೆ ಮಾಡುವ ಮಹಿಳೆಯರಿಗೆ ವಿಶೇಷ ಲಾಭ ಕಾದಿದೆ. ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಸುರಕ್ಷಿತ. ಮಕರ ರಾಶಿಯವರು ಕುಟುಂಬಕ್ಕೆ ಪ್ರಾಣ ಕೊಡುತ್ತಾರೆ. 26ರಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿ ನೆಲೆಸಲಿದೆ. ಮನೆಯಲ್ಲಿ ಕಿರಿಯ ಸಹೋದರ ಅಥವಾ ಸಹೋದರಿಯ ವಿವಾಹದಂಥ ಶುಭ ಕಾರ್ಯಗಳು ನಡೆಯುವ ಯೋಗ ಅಂತ ಕೂಡಿ ಬರ್ತಿದೆ. ಇದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಗಂಡ ಹೆಂಡತಿಯ ಸಂಬಂಧದ ಬಗ್ಗೆ ಹೇಳುವುದಾದರೆ ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಅಹಂಕಾರದ ಘರ್ಷಣೆಗಳು ಬರಬಹುದು. ನಿಮ್ಮ ಕೋಪ ಮತ್ತು ಒರಟು ಮಾತುಗಳು ಸಂಬಂಧವನ್ನು ಹಾಳು ಮಾಡಬಹುದು. ಆದರೆ ಗುರುಬಲ ಬರುವುದರಿಂದ ತಾಳ್ಮೆಯಿಂದ ವರ್ತಿಸಿದರೆ ದಾಂಪತ್ಯ ಜೀವನದಲ್ಲಿ ಸುಖಮಯವಾಗಿರುತ್ತೆ. ಈ ಡೈವೋರ್ಸ್ ಅನ್ನೋದು ಅಥವಾ ವಿಚ್ಛೇದನದ ಅಂಚಿನಲ್ಲಿದ್ದೀರಾ ಅಂತಹವರಿಗೆ ರಾಜಿ ಸಂಧಾನದ ಮೂಲಕ ಮತ್ತೆ ಒಂದಾಗುವ ಅವಕಾಶಗಳು ಸೃಷ್ಟಿಯಾಗಲಿದೆ. ಈ ಕೋರ್ಟ್ ಮೆಟ್ಟಿಲೇರಿದ್ದ ಸಂಬಂಧಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಯಲಿವೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿರುವ ಯುವಕ ಯುವತಿಯರಿಗೆ ಇದು ನಿರ್ಣಾಯಕ ವರ್ಷ. ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುವ ಕಾಲ ಕೂಡಿ ಬಂದಿದೆ ಅಂತಲೇ ಅನ್ನಬಹುದು. ಈ ಮೇ ಮತ್ತು ಜೂನ್ ತಿಂಗಳಲ್ಲಿ ಸ್ವಲ್ಪ ಎಚ್ಚರವಿರಿ. ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಈ ಪ್ರೇಮ ಸಂಬಂಧಕ್ಕೆ ಬಿರುಕು ಮೂಡುವ ಸಾಧ್ಯತೆ ಕೂಡ ಇದೆ. ನಂಬಿಕೆ ಬಹಳನೇ ಮುಖ್ಯ. ಮಕ್ಕಳು ನಿಮ್ಮ ಶಿಸ್ತಿಗೆ ಹೆದರಿ ಸುಳ್ಳು ಹೇಳುವ ಸಾಧ್ಯತೆ ಇದೆ. ಅವರ ಜೊತೆ ಸ್ನೇಹಿತರಂತೆ ಬೆರೆಯಿರಿ. ತಂದೆಯವರ ಜೊತೆಗಿನ ವೈಮನಸ್ಸು ಸರಿಯಾಗಲಿದೆ.
ಈ ವಯೋವೃದ್ಧರ ಆರೋಗ್ಯದ ಬಗ್ಗೆ, ವಿಶೇಷವಾಗಿ ಕೀಲು ನೋವು ಅಥವಾ ಈ ಕಣ್ಣಿನ ಸಮಸ್ಯೆ ಬಗ್ಗೆ ನೀವು ಆದಷ್ಟು ಈ ಗಮನ ಅನ್ನೋದು ಹರಿಸ್ಬೇಕು. ವಿದ್ಯಾರ್ಥಿ ಮಿತ್ರರೇ, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಚಿನ್ನದಂತಹ ವರ್ಷ. ವಿಶೇಷವಾಗಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ತಯಾರಿ ಅನ್ನೋದು ನಡೆಸುತ್ತಿದ್ದೀರೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈ KAS ಆಗಿರ್ಬೋದು, ಪೊಲೀಸ್ ಇಲಾಖೆಯ ಒಂದು ಪರೀಕ್ಷೆ ಆಗಿರ್ಬೋದು, ಇಲ್ಲ IAS ಆಗಿರ್ಬೋದು, ಗ್ರಹಗಳ ಒಂದು ಬೆಂಬಲ ಅನ್ನೋದು ಚೆನ್ನಾಗಿದೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವವರಿಗೆ ಈ ವೀಸಾದ ತೊಡಕುಗಳು ನಿವಾರಣೆಯಾಗಿ ಬಯಸಿದ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗುವ ಯೋಗ ಇದೆ. ಆದರೆ ಒಂದು ಏನಪ್ಪ ಅಂದರೆ ಈ ಸಹವಾಸದಿಂದ ದಾರಿ ತಪ್ಪುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಗುರಿಯ ಮೇಲೆ ಮಾತ್ರ ಕಣ್ಣಿರಲಿ. ಭವಿಷ್ಯದ ವೃತ್ತಿ ಜೀವನಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ಶನಿ ಭಗವಾನರು ಏಕಾಗ್ರತೆಯನ್ನು ನೀಡ್ತಾರೆ. ಇಲ್ಲಿ ಟೆಕ್ನಿಕಲ್ ಕೋರ್ಸ್ ಇರ್ಬೋದು, ಅಥವಾ ಡಿಪ್ಲೊಮೊ, ಇಂಜಿನಿಯರಿಂಗ್ ಮತ್ತು ಸಿವಿಲ್ಲು, ಇಲ್ಲಾಂದರೆ ಸರ್ವಿಸ್ಸು, ಮತ್ತು ಈ ಒಂದು ಏನೋ ಒಂದು ITI ಇರ್ಬೋದು. ಈ ರೀತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಅನ್ನೋದು ಸಿಗುವ ಯೋಗವಿದೆ. ವ್ಯಾಪಾರಿಗಳಿಗೆ ಇದು ನಿಧಾನಗತಿಯಲ್ಲಿ ಏರಿಕೆ ಕಾಣುವ ವರ್ಷ. ರಾತ್ರೋರಾತ್ರಿ ಶ್ರೀಮಂತರಾಗುವ ಕನಸು ಕಾಣಬೇಡಿ, ಅದು ಮಕರ ರಾಶಿಯವರಿಗೆ ಉಳಿಯುವುದಿಲ್ಲ. ಆದರೆ ನೀವು ಹಾಕುವ ಬಂಡವಾಳ ದೀರ್ಘಕಾಲದವರೆಗೆ ಲಾಭ ಅನ್ನೋದು ನೀಡುತ್ತೆ. ಈ ಶಾಪ್, ಗುತ್ತಿಗೆದಾರರು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇದು ಸುವರ್ಣ ಕಾಲ. ಈ ಲೇಬರ್ ರಹಸ್ಯ ಕಾಡಬಹುದು, ಅವರಿಗೆ ಸರಿಯಾದ ಸಂಬಳ ಕೊಟ್ಟು ಖುಷಿಯಾಗಿ ಇಟ್ಟುಕೊಳ್ಳಿ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆಯನ್ನು ತಂದುಕೊಡಲಿದೆ. ನೀವು ಪಾಲುದಾರಿಕೆಯಲ್ಲಿ ಈ ಬಿಸ್ನೆಸ್ ಮಾಡುತ್ತಿದ್ದರೆ ಪಾರದರ್ಶಕತೆ ಮಾಡಿಕೊಳ್ಳಿ. ಈ ಕಬ್ಬಿಣ ಅಥವಾ ಈ ಸಿಮೆಂಟ್, ಕಟ್ಟಡ ನಿರ್ಮಾಣ ಮತ್ತು ಈ ಆಹಾರೋದ್ಯಮದಲ್ಲಿ ಇರುವ ಮಕರ ರಾಶಿಯವರಿಗೆ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ. ಈ ಹೊಸ ಬ್ರಾಂಚ್ ತೆರೆಯಲು ಅಥವಾ ಬಿಸ್ನೆಸ್ ವಿಸ್ತರಣೆ ಮಾಡಲು ಇದು ಸೂಕ್ತ ಸಮಯ ನಿಮಗೆ.